ಅವರ ಮಾತು ಕೇಳಿ ಕಾಲು ಕರಡಿಗೆ ಬೇಜಾರಾಗತ್ತೆ. ಆದ್ರೆ ಶೇರ್ ಖಾನಿನ ಮಾತನ್ನ ಎದುರ್ಸಕ್ಕಾಗಲ್ಲ. ಅದ್ರಿಂದ ಅವನು ಸಾಯಂಕಾಲ ಆಗಕ್ಕಿಂತ ಮುಂಚೆನೆ ಕಾಡಿಂದ ಹೋಗ್ಬಿಡ್ತಾನೆ. ಆಮೇಲೆ ಜನಗಳು ಬಂದು ಹೋಗೋ ದಾರಿಗೆ ಹೋಗ್ಬಿಡ್ತಾನೆ. ಅಲ್ಲಿ ಜಂತುಗಳು ಬರೋದೇ ಇಲ್ಲ. ಆ ಶೇರ್ ಖಾನ್ ಮತ್ತೆ ಕಾಡಿನ ಪ್ರಾಣಿಗಳ ಮೇಲೆ ನಾನು ರಿವೆಂಜ್ ತಕೊಳ್ತೀನಿ. ನನ್ನನ್ನ ಸುಮ್ಮನೆ ಮೋಸ ಮಾಡಿ ಹೊರಗಡೆ ಹಾಕಿದ್ದಾರೆ. ಬಿಡೋದೇ ಇಲ್ಲ ನಾನು. ಅವನು ಗೊಣಕೋತಾ ನಡ್ಕೊಂಡು ಹೋಗ್ತಿರ್ತಾನೆ. ಅದಕ್ಕೆ ಒಂದು ಮಡಿಕೆ ಕಾಣಿಸುತ್ತೆ. ಹಸಿರು ಬಣ್ಣದಿಂದ ಅರ್ಧ ತುಂಬಿತ್ತು. ಜನರು ಇಲ್ಲಿ ಮರದ ಎಲೆಗಳಿಂದ ಬಣ್ಣ ತಯಾರು ಮಾಡುವ ಕೆಲಸ ಮಾಡ್ತಿದ್ರು. ಇದೇನು ಮನುಷ್ಯರು ಇದನ್ನ ಮಾಡಿರ್ಬೇಕು. ಹಂಗಂತ ಅನ್ಕೊಂಡು ಮಡಿಕೆ ಒಳಗಡೆ ಕೈ ಇಡುತ್ತೆ. ಆದ್ರೆ ಅದು ಬಣ್ಣನ ಮುಟ್ಟಕ್ಕಾಗಿಲ್ಲ. ನಂಗನ್ಸುತ್ತೆ ಇನ್ನು ಒಳಗಡೆ ಕೈ ಹಾಕ್ಬೇಕು ಅಂತ. ಇದು ತುಂಬಾ ಕೆಳಗಿದೆ. ಹಂಗಂತ ಅನ್ಕೊಂಡು ಮೇಲೆ ಹತ್ತಿ ಅದ್ರೊಳಗಡೆ ಕೈ ಹಾಕಿ ಬಣ್ಣನ ಮುಟ್ಟಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಹಂಗ್ ಮಾಡಿದ್ದಕ್ಕೆ ಅವನು ಪೂರ್ತಿಯಾಗಿ ಆ ಮಡಿಕೆ ಒಳಗಡೆ ಬಿದ್ಬಿಡ್ತಾನೆ. ಅರೇ, ಇದೇನಾಯ್ತು? ಇದೆಲ್ಲ ನನ್ನ ಮೇಲೆ ಬಣ್ಣ ಬಿತ್ತು.